ಇವತ್ತಿನ ವಿಡಿಯೋದಲ್ಲಿ ಡೈಲಿ ಲೈಫಲ್ಲಿ ಬೇಕಾಗುವಂತಹ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ನ ಹೇಳ್ತಾ ಇದೀನಿ. ಇದ್ರ ಜೊತೆಗೆ ಕೆಲವು ಕಿಚನ್ ಟಿಪ್ಸ್ ಕೂಡ ತಿಳಿಸಿದೀನಿ. ಖಂಡಿತವಾಗ್ಲೂ ಇವೆಲ್ಲ ಟಿಪ್ಸಿಂದನೂ ನಿಮ್ಮ ಹೆಚ್ಚಿನ ಹಣದ ಜೊತೆಗೆ ಸಮಯ ಕೂಡ ಉಳಿತಾಯ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ನೋಡಿ, ನಾವು ವಾಷಿಂಗ್ ಮಿಷನಲ್ಲಿ ಈ ಥರ ಮನೇಲಿರುವಂಥ ಕರ್ಟನ್ಸ್ ಎಲ್ಲ ಒಗಿಬೇಕಾದಾಗ ಅದನ್ನು ಹಾಗೆ ಹಾಕ್ತಾ ಇರ್ತೀವಿ. ಇದರಿಂದ ಇದರಲ್ಲಿರುವಂಥ ರಿಂಗ್ಸ್ ಎಲ್ಲ ಹಾಳಾಗುತ್ತೆ. ಅಷ್ಟೇ ಅಲ್ಲದೆ ಇದ್ರ ಹಿಂದೆಗಡೆ ಟಿಶ್ಯೂ ಥರ ಲೈನಿಂಗ್ ಬಟ್ಟೆ ಕೊಟ್ಟಿರ್ತಾರೆ. ಅದನ್ನು ಸಹ ವಾಷಿಂಗ್ ಮಿಷನ್ ರನ್ ಆಗಬೇಕಾದಾಗ ಕಿತ್ತೋಗಿ ವಾಷಿಂಗ್ ಮಿಷನ್ ಪೂರ್ತಿಯಾಗಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಬಿದ್ದಿರುತ್ತೆ. ಆ ರೀತಿ ಆಗದಿರೋದಕ್ಕೋಸ್ಕರ ಇನ್ಮೇಲೆ ವಾಷಿಂಗ್ ಮಿಷನಲ್ಲಿ ಕರ್ಟನ್ಸ್ನ ಹಾಕಬೇಕಾದಾಗ ಈ ರಿಂಗ್ಸ್ ಎಲ್ಲ ನಾವು ಒಂದು ಕಡೆ ಸುತ್ತಿಟ್ಕೊಂಡು ಅದನ್ನು ನಾವು ಒಂದು ಬ್ಯಾಗ್ನಲ್ಲಿ ಹಾಕಿ ಈ ರೀತಿ ಗಂಟಾಕೋಣ. ಇದಕ್ಕಾಗಿ ನಾನು ಬಟ್ಟೆ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ಟೆ ಬ್ಯಾಗ್ ಇಲ್ಲಾಂದರೆ ನೆಟ್ಟೆಡ್ ಬ್ಯಾಗ್ ಇರುತ್ತಲ್ವ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ಈ ಸ್ಕ್ರೀನ್ ಬಟ್ಟೆ ರಿಂಗ್ಸ್ ಎಲ್ಲ ಹಾಕಿಟ್ಕೊಂಡು ಈ ರೀತಿ ಗಂಟೆ ಹಾಕಿದ್ಮೇಲೆ ಇದನ್ನು ನಾವು ವಾಷಿಂಗ್ ಮಿಷನ್ ಹಾಕಿ ಒಗಿಬಹುದು. ನೋಡಿ, ವಾಷಿಂಗ್ ಮಿಷನ್ ರನ್ ಆಗಿ ಸ್ಟಾಪ್ ಆದ್ಮೇಲೆ ತೋರಿಸ್ತಾ ಇದೀನಿ. ನಾವು ಇದಕ್ಕೆ ಕಾಟನ್ ಬ್ಯಾಗ್ ನ ಯೂಸ್ ಮಾಡಿರೋದ್ರಿಂದ ರಿಂಗ್ಸ್ ಹತ್ರ ಏನಾದರೂ ಕೊಳೆ ಇದ್ದಾಗಲೂ ಅದು ಸಹ ಕ್ಲೀನ್ ಆಗಿ ಹೊಟ್ಟೋಗುತ್ತೆ. ನೋಡಿ, ಪೂರ್ತಿಯಾಗಿ ಒಗ್ದಾದ್ಮೇಲೆ ಇದನ್ನ ಬಿಚ್ಚಿ ತೋರಿಸ್ತಾ ಇದೀನಿ. ರಿಂಗ್ಸ್ ಎಲ್ಲ ನಾವು ಹೇಗೆ ಇಟ್ಟಿದ್ವೋ ಹಾಗೆ ಇರುತ್ತೆ, ಸ್ವಲ್ಪನೂ ಡ್ಯಾಮೇಜ್ ಅನ್ನೋದಾಗಿರೋದಿಲ್ಲ. ಖಂಡಿತವಾಗ್ಲೂ ಇದು ಯೂಸ್ ಆಗುವಂಥ ಟಿಪ್ಸು. ನೀವು ಸಹ ಟ್ರೈ ಮಾಡಿ ನೋಡಿ. ಮನೇಲಿ ಟೀ ಕಾಫಿಗೆ ಯೂಸ್ ಆಗುತ್ತೆ ಅಂತ ರಸ್ಕ್ ತಂದಾಗ ಅಥವಾ ಬಿಸ್ಕೆಟ್ ತಂದಾಗ ಕವರ್ನ ಓಪನ್ ಮಾಡಿ ಅರ್ಧಂಬರ್ಧ ಯೂಸ್ ಮಾಡಿಕೊಂಡು ಇದರಲ್ಲಿರೋದನ್ನ ಹಾಗೆ ಇಟ್ಬಿಟ್ಟಿರ್ತೀವಿ. ಈ ರೀತಿ ಇಟ್ಟಿದ್ದಾಗ ಇದರಲ್ಲಿರುವಂಥ ಬಿಸ್ಕೆಟ್ ಇರ್ಬೋದು ಅಥವಾ ರಸ್ಕ್ ಇರ್ಬೋದು ತುಂಬಾನೇ ಮೆತ್ತಗಾಗ್ಬಿಟ್ಟಿರುತ್ತೆ. ಆ ರೀತಿ ಇರುವಂಥ ರಸ್ಕನ್ನ ತಿನ್ನಕ್ಕೆ ಇಷ್ಟಪಡದೆ ಹಾಗೆ ಇಟ್ಟಿರ್ತೀವಿ. ಇಲ್ಲಾಂದ್ರೆ ಕೆಲವೊಂದ್ಸಲ ಬಿಸಾಕ್ಬಿಡ್ತೀವಲ್ವಾ. ಇನ್ಮೇಲೆ ಆ ರೀತಿ ಮಾಡದೆ ತುಂಬಾನೇ ಫ್ರೆಶ್ ಆಗಿ ಮೊದಲಿನ ಥರ ಹೇಗಿತ್ತೋ ಆ ರೀತಿ ನಾವು ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಟಿಪ್ಸ್ನ ಬಳಸ್ಕೊಳ್ಳೋಣ. ಇದಕ್ಕಾಗಿ ನಾನು ಫಾಯಿಲ್ ಶೀಟ್ನ ತಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಫಾಯಿಲ್ ಶೀಟ್ನ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋಣ. ಇವಾಗ ಈ ಫಾಯಿಲ್ ಶೀಟ್ನ ನಾನು ತವಾ ಮೇಲೆ ಇಟ್ಕೋತಾ ಇದೀನಿ. ತವಾ ಚೆನ್ನಾಗಿ ಹೀಟ್ ಆದಮೇಲೆ ಗ್ಯಾಸ್ ಸ್ಟವ್ನ ನಾವು ಸಿಮ್ಮಲ್ಲಿ ಇಟ್ಕೊಂಡು ನೆಕ್ಸ್ಟ್ ಈ ಫಾಯಿಲ್ ಶೀಟ್ ಮೇಲ್ಗಡೆ ರಸ್ಕನ್ನ ಹಾಕೋಣ. ಈ ಥರ ರಸ್ಕನ್ನೆಲ್ಲ ಈವನ್ ಆಗಿ ಇಟ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಇದನ್ನ ನಾವು ತಿರುಗಿಸ್ಕೋಬೇಕಾಗುತ್ತೆ. ಈ ರೀತಿ ನಾವು ತಿರುಗಿಸಿ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ತುಂಬಾನೇ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ. ನಾವು ಇದರಲ್ಲಿ ಫಾಯಿಲ್ ಶೀಟ್ನ ಯಾಕೆ ಯೂಸ್ ಮಾಡಬೇಕು ಅಂದರೆ, ಅಕಸ್ಮಾತ್ ರಸ್ಕನ್ನ ಅಥವಾ ನಾವು ಬಿಸ್ಕೆಟ್ನ ಹೀಟ್ ಮಾಡ್ಕೋಬೇಕು ಅಂದಾಗ ಅದನ್ನ ಡೈರೆಕ್ಟಾಗಿ ನಾವು ತವಾದಲ್ಲಿ ಇದ್ದಾಗ ಸೀದೋಗ್ಬೋದು. ಅಷ್ಟೇ ಇಲ್ಲದೆ ಡೈರೆಕ್ಟಾಗಿ ಹೀಟ್ ಮಾಡೋದ್ರಿಂದ ಅದರ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ನೀವು ಫಾಯಿಲ್ ಶೀಟ್ನ ಯೂಸ್ ಮಾಡಿಕೊಂಡು ಮೆತ್ತಗಾಗಿರುವಂಥ ರಸ್ಕನ್ನ ಅಥವಾ ಬಿಸ್ಕೆಟ್ನ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ. ರಸ್ಕು ಹಾಗೆ ಬಿಸ್ಕೆಟ್ ಅಷ್ಟೇ ಇಲ್ಲದೆ ಇನ್ನು ಚೋಚೋ ಇರ್ಬೋದು ಅಥವಾ ಕೆಲವೊಂದು ಸ್ನ್ಯಾಕ್ಸ್ ಇರ್ಬೋದು, ಅವನ್ನೆಲ್ಲ ನಾವು ಈ ಥರ ನಾವು ಯೂಸ್ ಮಾಡಿಕೊಂಡು ಕ್ರಿಸ್ಪಿಯಾಗಿ ಮಾಡ್ಕೋಬಹುದು. ನೋಡಿ, ಎರಡೂ ಕಡೆ ಚೆನ್ನಾಗಿ ಹೀಟ್ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನ ಹಾಗೆ ಬಿಟ್ಟು ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿರೋ ಅಂಥ ರಸ್ಕ್ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ನೀವು ಸಹ ಟ್ರೈ ಮಾಡಿ. ನಾವೆಲ್ಲರೂ ಈಗ ಗಾಜಿನ ಲೋಟನ ಮೊದಲಿಗಿಂತ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೀವಿ. ಅಂದರೆ ಹಾಲು ಕುಡಿಯೋದಕ್ಕೆ, ಜ್ಯೂಸ್ ಕುಡಿಯೋದಕ್ಕೆ ಅಥವಾ ಕಾಫಿ ಟೀ ಕುಡಿಯೋದಕ್ಕೆಲ್ಲ ಉಪಯೋಗಿಸ್ತಾ ಇರ್ತೀವಲ್ವಾ. ಈ ರೀತಿ ಬಳಸೋವಂಥ ಗ್ಲಾಸನ್ನು ನಾವು ಹಾಗೆ ಇಟ್ಕೊಂಡಾಗ ನೋಡಿ ಕೈಯಿಂದ ಜಾರ್ತಾ ಇರುತ್ತೆ, ಗ್ರಿಪ್ ಸಿಗದೆ. ಈ ರೀತಿ ಆಗದಿರೋದಕ್ಕೋಸ್ಕರ ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡ್ಕೊಳ್ಳೋಣ. ನೋಡಿ, ಒಂದೇ ಒಂದು ರಬ್ಬರ್ ಬ್ಯಾಂಡ್ನ ತೊಗೊಂಡಿದ್ದೀನಿ. ರಬ್ಬರ್ ಬ್ಯಾಂಡ್ನ ಈ ರೀತಿ ನಾವು ಗ್ಲಾಸಲ್ಲಿ ಹಾಕೋಬೇಕಾಗುತ್ತೆ. ಹಾಕೊಂಡಾದ್ಮೇಲೆ ಇವಾಗ ನಾವು ಗ್ಲಾಸ್ನ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಗ್ಲಾಸು ಕೈಯಿಂದ ಜಾರೋದಿಲ್ಲ. ಅಷ್ಟೇ ಅಲ್ಲದೆ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕೊಂಡಿರೋದ್ರಿಂದ ಮಕ್ಕಳು ಸಹ ಧಾರಾಳವಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಎಲ್ಲಿ ಜಾರ್ ಬೀಳುತ್ತೋ ಅನ್ನೋ ಭಯ ಕೂಡ ಇರೋದಿಲ್ಲ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನೋಡಿ, ಮಕ್ಕನ ತಗೊಂಡಿದ್ದೀನಿ. ಇದನ್ನ ಲೋಟಸ್ ಸೀಡ್ಸ್ ಅಂತಾನೂ ಕರೀತಾರೆ. ಇದರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನ ನಾವು ಯೂಸ್ ಮಾಡೋದು ತುಂಬಾನೇ ಒಳ್ಳೇದು. ನೋಡಿ, ಈ ರೀತಿ ಇರುವಂಥ ಮಕ್ಕನ್ನ ಹಾಗೆ ತಿನ್ನೋದಕ್ಕೆ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಅವ್ರಿಗಾಗಿ ಮತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋದಕ್ಕೋಸ್ಕರ ಈ ರೀತಿ ನಾವು ರೆಡಿ ಮಾಡ್ಕೊಂಡಾಗ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡಿ, ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಬಾಣಲೆನ ಇಟ್ಕೊಂಡು ಅದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಲೋಟಸ್ ಸೀಡ್ಸ್ ನ ಹಾಕೋಣ. ಇಲ್ಲಿ ನಾನು 2 ಕಪ್ ಅಷ್ಟು ಲೋಟಸ್ ಸೀಡ್ಸ್ ನ ಹಾಕೊಂಡಿದ್ದೀನಿ. ಗ್ಯಾಸ್ನ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದೆಲ್ಲಾನು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿ ತಗೋಣ. ನೋಡಿ, ಇದ್ರ ಮೇಲ್ಗಡೆ ಇರುವಂತ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿ ಕ್ರಿಸ್ಪಿಯಾಗಿ ಸಿಕ್ಕಿದೆ. ಇವಾಗ ಇದನ್ನ ಒಂದು ಪ್ಲೇಟ್ ನಲ್ಲಿ ಹಾಕೋತಾ ಇದೀನಿ. ಮತ್ತೆ ತಗೊಂಡಿರುವಂತ ಅದೇ ಬಾಣಲಿನಲ್ಲಿ 1 ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ. ಇದ್ರ ಜೊತೆಗೆ 3 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪೌಡರ್ನ ಹಾಕೋತಾ ಇದೀನಿ. ಅಕಸ್ಮಾತ್ ಬೆಲ್ಲ ಇಲ್ಲ ಅಂದಾಗ ಅದಕ್ಕೆ ಬದಲಾಗಿ ನಾವು ಸಕ್ಕರೆನ ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ಈ ತುಪ್ಪದಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗೋ ಹಾಗೆ ಮಾಡಿ ತಗೋಣ. ನೋಡಿ, ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ನೆಕ್ಸ್ಟ್ ನಾವು ಗ್ಯಾಸ್ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಅದರಲ್ಲಿ ನಾವು ಫ್ರೈ ಮಾಡ್ಕೊಂಡಿರುವಂತ ಲೋಟಸ್ ಸೀಡ್ಸ್ ನೆಲ್ಲ ಹಾಕೋಣ. ಬೆಲ್ಲ ಎಲ್ಲನೂ ಲೋಟಸ್ ಸೀಡ್ ಮೇಲೆ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಣ. ನೋಡಿ, ಈ ರೀತಿ ಪೂರ್ತಿಯಾಗಿ ಮಿಕ್ಸ್ ಆದ್ಮೇಲೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಒಂದು ಪ್ಲೇಟ್ನಲ್ಲಿ ಹಾಕೋತಾ ಇದೀನಿ. ಈ ರೀತಿ ರೆಡಿ ಮಾಡ್ಕೊಂಡಿರುವಂಥ ಲೋಟಸ್ ಸೀಡ್ಸ್ನ ಸ್ನ್ಯಾಕ್ ಟೈಮಲ್ಲಿ ಮಕ್ಳಿಗೆ ಕೊಟ್ಟಾಗ 5 ನಿಮಿಷದಲ್ಲಿ ಖಾಲಿ ಮಾಡಿಬಿಡ್ತಾರೆ. ಹೆಲ್ತ್ಗೂ ಅಷ್ಟೇ ಒಳ್ಳೆಯದು, ಅಷ್ಟೇ ಅಲ್ಲದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಕೆಲವೊಂದ್ಸಲ ಬಾಣಲೆನ ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರು ಅದರಲ್ಲಿರುವಂಥ ಕರೆ ಎಲ್ಲ
ಪೂರ್ತಿಯಾಗಿ ಹೋಗೋದೇ ಇಲ್ಲ. ಅಷ್ಟೇ ಅಲ್ಲದೆ ತುಂಬಾನೇ ಡಲ್ ಆಗಿ ಕಾಣಿಸ್ತಿರುತ್ತೆ. ಈ ರೀತಿಯಾಗಿರುವಂಥ ಬಾಣಲಿನ ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸಿಂಪಲ್ ಟಿಪ್ಸ್ನ ಬಳಸ್ಕೊಳ್ಳೋಣ. ನೋಡಿ, ಇದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಮನೇಲಿರುವಂಥ ವಸ್ತುನ ಬಳಸ್ತಾ ಇದ್ದೀನಿ. ಅಂದರೆ ನಾವು ಹಲ್ಲು ಜೊತೆಗೆ ಬಳಸುವಂಥ ಟೂತ್ ಪೇಸ್ಟ್ನ ಯೂಸ್ ಮಾಡ್ಕೊಳ್ಳೋಣ. ಬಿಳಿ ಬಣ್ಣದಲ್ಲಿರುವಂಥ ಟೂತ್ ಪೇಸ್ಟ್ ಯಾವುದೇ ಆಗಿರ್ಬೋದು, ಅದನ್ನು ಇದಕ್ಕೋಸ್ಕರ ಬಳಸ್ಕೊಳ್ಳೋಣ. ಪೇಸ್ಟನ್ನ ಸ್ವಲ್ಪ ಅಷ್ಟೇ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಫಾಯಿಲ್ ಶೀಟ್ನ ತಗೋತಾ ಇದ್ದೀನಿ. ನೋಡಿ, ಫಾಯಿಲ್ ಶೀಟ್ನ ಸ್ವಲ್ಪ ಅಷ್ಟೇ ತಗೊಂಡು ಇದನ್ನು ನಾವು ಕೈಯಿಂದ ಈ ರೀತಿ ಅಂದಾಗ ಚಿಕ್ಕದಾಗುತ್ತೆ. ಇದನ್ನ ಬಳಸ್ಕೊಂಡು ನಾವು ಬಾಣಲಿನ ಕ್ಲೀನ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ನೀರನ್ನು ಚಿಮ್ಮಿಸ್ಕೊಂಡು ಪೇಸ್ಟ್ ಹಾಗೂ ಫಾಯಿಲ್ ಶೀಟ್ ಎರಡನ್ನೂ ಬಳಸ್ಕೊಂಡು ಈ ಥರ ನಾವು ಸ್ಕ್ರಬ್ ಮಾಡಿಕೊಡೋದ್ರಿಂದ ಎಷ್ಟೇ ಟಫ್ ಆಗಿರೋಂಥ ಸ್ಟೈನ್ ಇದ್ರೂ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಅಷ್ಟೇ ಅಲ್ಲೇ ನೋಡಿ, ಈ ರೀತಿ ನಾವು ಕ್ಲೀನ್ ಮಾಡೋದ್ರಿಂದ ಈಸಿಯಾಗಿ ಕೂಡ ಕ್ಲೀನ್ ಮಾಡ್ಕೋಬಹುದು. ನೋಡಿ, ಕ್ಲೀನ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತಾ ಇದೀನಿ ಪೇಸ್ಟಿನ ನೊರೆ ಎಲ್ಲ ಹೇಗೆ ಬೂದಿ ಬಂಡಲ್ ಚೇಂಜ್ ಆಗಿದೆ ಅಂತ. ಇದನ್ನ ಪೂರ್ತಿಯಾಗಿ ನೀರಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸ್ವಲ್ಪನೂ ಕರೆಯೋದಿಲ್ಲ. ಅಷ್ಟೇ ಅಲ್ಲದೆ ತುಂಬಾನೇ ಶೈನ್ ಆಗಿ ಹೊಸ ಪಾತ್ರೆ ಥರ ಕಾಣಿಸ್ತಿದೆ ಅಂತ. ನೀವು ಸಹ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಟಿಪ್ಸ್ ಇಷ್ಟ ಆಯಿತು ಅಂದರೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ, ಮನೇಲಿ ಕೆಲವೊಂದು ಶರ್ಟ್ ಪೀಸು ಹಾಗೆ ಪ್ಯಾಂಟ್ ಪೀಸ್ನ ನಾವು ಹೊಲಿದೆ ಹಾಗೆ ಇಟ್ಟಿರ್ತೀವಿ. ಯಾಕಂದರೆ ಹೊಲಿಯೋ ಕೂಲಿನೇ ಜಾಸ್ತಿ ಇರೋದ್ರಿಂದ ಅದಕ್ಕೆ ಬದಲಾಗಿ ರೆಡಿಮೇಡ್ ಪ್ಯಾಂಟ್ ಶರ್ಟೇ ವಾಸಿ ಅಂದ್ಬಿಟ್ಟು ಅದನ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ರೀತಿ ಇರುವಂತಹ ಶರ್ಟ್ ಪೀಸ್ ಹಾಗೂ ಪ್ಯಾಂಟ್ ಪೀಸ್ನ ಮನೇಲಿ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋ ಅಂತ ನೋಡೋಣ. ಇದ್ರ ಜೊತೆಗೆ ಮನೇಲಿ ರೈಸ್ ಬ್ಯಾಗ್ ಇರುತ್ತಲ್ವಾ, ಅದನ್ನು ಸಹ ಬೇಕಾಗುತ್ತೆ. ನೋಡಿ, 2 ಪೀಸ್ ಬಟ್ಟೆನ ಹಾಗೂ ರೈಸ್ ಬ್ಯಾಗ್ನ ಒಂದೇ ರೀತಿಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಅಗಲ ಬಂದ್ಬಿಟ್ಟು 42 ಇಂಚು ಹಾಗೆ ಉದ್ದ ಬಂದ್ಬಿಟ್ಟು 20 ಇಂಚಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಈ 2 ಬಟ್ಟೆ ಮಧ್ಯದಲ್ಲಿ ರೈಸ್ ಬ್ಯಾಗ್ ಬರೋ ತರ ನಾವು ಇಟ್ಕೋಬೇಕಾಗುತ್ತೆ. ಈ ರೀತಿ ನಾವು ಇಟ್ಕೊಂಡು ಸುತ್ತಲೂ ಹೊಲಿಗೆ ಹಾಕೋಬೇಕಾಗುತ್ತೆ. ನೋಡಿ, ನಾನು ಬಟ್ಟೆನ ರಿವರ್ಸ್ ಆಗಿ ಇಟ್ಕೊಂಡಿಲ್ಲ, ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಎರಡೂ ಕಡೆ ನಾವು ಕರೆಕ್ಟಾಗಿ ಇಟ್ಕೊಂಡು ಈ ತರ ನಾವು ಸುತ್ತಲೂ ಹೊಲಿಗೆ ಹಾಕೋಬೇಕಾಗುತ್ತೆ. ಈ ರೀತಿ ಸುತ್ತಲೂ ಹೊಲಿಗೆ ಹಾಕೊಂಡಾದ್ಮೇಲೆ ಇದನ್ನ ಇವಾಗ ನಾನು ಸೈಡ್ ಅಲ್ಲಿ ಇಟ್ಕೊತಾ ಇದೀನಿ. ಇದಾದ್ಮೇಲೆ 20 ಇಂಚು ಉದ್ದ 8 ಇಂಚು ಅಗಲ ಬರೋ ತರ 2 ಪೀಸ್ ಬಟ್ಟೆನ ಕಟ್ ಮಾಡಿ ತಗೊಂಡಿದ್ದೀನಿ. ಇದ್ರ ಮಧ್ಯದಲ್ಲಿ ಸಹ ಸ್ಟಿಫ್ ಆಗಿರೋದಕ್ಕೋಸ್ಕರ ಪ್ಲಾಸ್ಟಿಕ್ ರೈಸ್ ಬ್ಯಾಗ್ ನ ಇಟ್ಕೊಳ್ಳೋಣ. ನೋಡಿ, ಸೇಮ್ ಎಲ್ಲಾನು ಒಂದೇ ಅಳತೆಲಿ ಇಟ್ಕೊಂಡು ಕಟ್ ಮಾಡ್ಕೊಂಡು 2 ಸೈಡ್ ತುದಿನಲ್ಲೂ ಹೊಲಿಗೆ ಹಾಕಿ ತಗೊಂಡಿದ್ದೀನಿ. ಅಂದ್ರೆ 8 ಇಂಚು ಉದ್ದ ಬರುತ್ತಲ್ವಾ, ಆ ಕಡೆ ನಾನು ಹೊಲಿಗೆ ಹಾಕಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ಟ್ರೈಪ್ಸ್ ಇಡೋದಕ್ಕೋಸ್ಕರ 2 ಇಂಚು ಅಗಲ 20 ಇಂಚು ಉದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ. ಇದನ್ನ ಬಟ್ಟೆ ಹಿಂದ್ಗಡೆ ಈ ರೀತಿ ಇಟ್ಕೊಂಡು ಉದ್ದಕ್ಕೆ ಹೊಲಿಗೆ ಹಾಕಿ ತಗೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಹಿಂದ್ಗಡೆ ಇಟ್ಟಿರುವಂತ ಈ ಬಟ್ಟೆನ ಮುಂದ್ಗಡೆಗೆ ನಾವು ಮಡ್ಚ್ಕೊಂಡು ಈ ರೀತಿ ನಾವು ಉದ್ದಕ್ಕೆ ಹೊಲಿಗೆ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಇದೇ ರೀತಿಲೇ ಇನ್ನೊಂದು ಪೀಸ್ ಬಟ್ಟೆನು ಸೇಮ್ ಅಳತೆಲಿ ಇಟ್ಕೊಂಡು ಕಟ್ ಮಾಡಿ ಸ್ಟ್ರೈಪ್ಸ್ ಇಟ್ಟು ಹೊಲಿಗೆ ಹಾಕಿ ತಗೊಂಡಿದ್ದೀನಿ. ಇವಾಗ ಈ ಬಟ್ಟೆನ ಮೊದಲು ನಾವು ರೆಡಿ ಮಾಡಿ ತಗೊಂಡಿದ್ವಲ್ಲ, ದೊಡ್ಡ ಪೀಸ್ ಬಟ್ಟೆ ಮೇಲ್ಗಡೆ ಅಂದ್ರೆ ತುದಿನಲ್ಲಿ ಈ ರೀತಿ ಇಟ್ಕೊಂಡು ನಾವು ಹೊಲಿಗೆ ಹಾಕೋಬೇಕಾಗುತ್ತೆ. ಇದು ಇವಾಗ ನಮ್ಗೆ ಪಾಕೆಟ್ ತರ ಇದೆ. ಇದನ್ನ ನಾವು 3 ಪಾಕೆಟ್ ಆಗಿ ಮಾಡೋದಕ್ಕೋಸ್ಕರ ಇದ್ರ ಮೇಲ್ಗಡೆ ಮತ್ತೆ ನಾನು ಸ್ಟ್ರೈಪ್ಸ್ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದೀನಿ. ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ಜಾಗದಲ್ಲಿ ಇಟ್ಕೊಂಡು ನೋಡಿ, ಇಲ್ಲಿ ನಾನು ಸ್ಟಿಚ್ ಹಾಕೋತಾ ಇದೀನಿ. ಇದೇ ರೀತಿಲೇ ಇನ್ನೊಂದು ಸ್ಟ್ರೈಪ್ಸ್ ಸಹ ನಾವು ಫೋಲ್ಡ್ ಮಾಡ್ಕೊಂಡು ಇದ್ರ ಪಕ್ಕದಲ್ಲೇ ಸ್ವಲ್ಪ ಗ್ಯಾಪ್ ಇಟ್ಟು ಸ್ಟಿಚ್ ಹಾಕೋಣ. ಅವಾಗ ನಮ್ಗೆ 3 ಪಾಕೆಟ್ಸ್ ಆಗಿ ಸಿಗುತ್ತೆ. ನೋಡಿ, ಒಂದ್ ಸೈಡ್ ಯಾವ ರೀತಿ ಬಟ್ಟೆನ ಇಟ್ಟು ಹೊಲಿಗೆ ಹಾಕೊಂಡಿನೋ ಅದೇ ರೀತಿಲೇ ಆಪೋಸಿಟ್ ಸೈಡ್ ನಲ್ಲೂ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಈ ಬಟ್ಟೆ ಔಟ್ ಸೈಡ್ ಎಲ್ಲ ಕವರ್ ಮಾಡೋದಕ್ಕೋಸ್ಕರ ಇಲ್ಲೂ ಸಹ ನಾನು ಸ್ಟ್ರೈಪ್ಸ್ ನ ಇಟ್ಕೋತಾ ಇದೀನಿ. ನೋಡಿ, ಇದಕ್ಕೆ ನಾವು ಯಾವ ರೀತಿ ಇಟ್ಕೊಂಡ್ವೋ ಅದೇ ರೀತಿಯಲ್ಲೇ ಸುತ್ತಲೂ ಇಟ್ಕೋಬೇಕಾಗುತ್ತೆ. ನೋಡಿ, ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೋಡೋದಕ್ಕೆ ಹೀಗೆ ಇರುತ್ತೆ. ಈಗಾಗಲೇ ಇದೇನು ಅಂತ ನಿಮಗೆ ಗೊತ್ತಾಗಿರುತ್ತೆ. ನೀವು ಗೆಸ್ ಮಾಡಿರೋದು ಕರೆಕ್ಟೇ. ಖಂಡಿತವಾಗ್ಲೂ ಇದು ಫ್ರಿಡ್ಜ್ ಕವರೇ. ಈ ತರ ನಾವು ಫ್ರಿಡ್ಜ್ ಕವರ್ ಅಷ್ಟೇ ಅಲ್ಲದೆ ವಾಷಿಂಗ್ ಮಿಷನ್ಗೆ, ಟಿವಿಗೆ, ಗ್ರೈಂಡರ್ಗೆ, ಓವನ್ಗೆ ಇದಕ್ಕೆ ಬೇಕಾಗಿರುವಂತ ಕವರ್ಸ್ ಎಲ್ಲ ನಾವು ಈಸಿಯಾಗಿ ಮನೇಲಿ ರೆಡಿ ಮಾಡ್ಕೋಬಹುದು. ಅದು ಸಹ ನಾವು ಯೂಸ್ ಮಾಡದೆ ಇಟ್ಟಿರುವಂತ ಬಟ್ಟೆಗಳಿಂದ. ಈ ತರ ನಾವು ಮನೇಲಿರುವಂತ ಬಟ್ಟೆಗಳನ್ನ ಸ್ಟಿಚ್ ಮಾಡಿ ಹಾಕೋದ್ರಿಂದ ಹಣ ಉಳಿತಾಯ ಜೊತೆಗೆ ನಾವೇ ಮಾಡಿದೀವಿ ಅನ್ನೋ ತೃಪ್ತಿ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಇವೆಲ್ಲನೂ ಹೆಚ್ಚಿನ ದಿನಗಳ ಕಾಲ ಬಾಳಿಕೆ ಕೂಡ ಬರುತ್ತೆ. ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಇರುತ್ತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್.